ಹೆಲೋ ಸ್ಟೂಡೆಂಟ್ಸ್, ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ನಿಂದ ನಾನು ಮಿಸ್ ನಮಿತಾ. ಇವತ್ತು ನಾನು ಇಲ್ಲಿ ಏಕಿದ್ದೀನಿ ಅಂತಂದ್ರೆ SSC CGL ನೋಟಿಫಿಕೇಶನ್ ಔಟ್ ಆಗಿರೋದು ಎಲ್ಲರಿಗೂ ಗೊತ್ತು. ಬಟ್ ಅದ್ರ ರಿಲೇಟೆಡ್ 108 ಪ್ರಶ್ನೆಗಳು ಮಕ್ಕಳ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಇದು ಎಕ್ಸಾಮ್ ಯಾವಾಗ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಯಾವಾಗ ಲಾಸ್ಟ್ ಡೇಟು, ಅಥವಾ ನಮ್ದು ಎಲಿಜಿಬಿಲಿಟಿ ನಾವು ಬರಿಬೋದಾ, ಎಕ್ಸಾಮ್ ಅಪ್ಲೈ ಮಾಡ್ಬೋದಾ, ಏಜ್ ಲಿಮಿಟ್ ಏನು, ಕ್ವಾಲಿಫಿಕೇಶನ್ ಏನು, ಅಥವಾ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಹೊಸದಾಗಿ ಏನ್ ಟ್ರೆಂಡ್ ಚೇಂಜ್ ಆಗಿದೆ. ಸೊ ಇದೆಲ್ಲ ಪ್ರಶ್ನೆಗಳಿರುತ್ತೆ. ಸೊ ಇದಕ್ಕೆಲ್ಲ ಉತ್ತರ ಈ ವಿಡಿಯೋ. ಓಕೆ, ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಜಸ್ಟ್ ಡೈವ್ ಇನ್. ಏನಿದೆ ಅದನ್ನ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, SSC CGL ಎಕ್ಸಾಮ್ ಅಂತಂದ್ರೆ ಯಾರು ಇದು ನೋಟಿಫಿಕೇಶನ್ ಬಿಟ್ರು? SSC ಅಂದ್ರೆ ಯಾರು? ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಓಕೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ನೋಟಿಫಿಕೇಶನ್ ಬಿಟ್ಟಿದೆ. ಇದ್ರ ಪರ್ಪಸ್ ಏನು? ವೇರಿಯಸ್ ಏನದು ಸೆಂಟ್ರಲ್ ಮಿನಿಸ್ಟ್ರಿ, ಡಿಪಾರ್ಟ್ಮೆಂಟ್ಸ್ ಅಥವಾ ಬೇರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲಿ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಪೋಸ್ಟ್ಗೋಸ್ಕರ ಏನು ರಿಕ್ರೂಟ್ಮೆಂಟ್ ನೇಮಕಾತಿಗೋಸ್ಕರ ಈ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಓಕೆ, ಎಕ್ಸಾಮ್ ಮೋಡ್, ಎಕ್ಸಾಮ್ ಹೆಂಗ್ ಬರೀತೀರಾ? ಆಫ್ಲೈನ್, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಓಕೆ, ಅದು 2 ಲೆವೆಲ್ಸ್ ಇರುತ್ತೆ. ಒಂದು ಟೈರ್ 1, ಆಮೇಲೆ ಟೈರ್ 2. ಸೊ ಈಗ ಇಂಪಾರ್ಟೆಂಟ್ ಡೇಟ್ಸ್ ನೋಡೋಣ. ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಅಪ್ಲೈ ಮಾಡ್ಬೋದು? ಸೊ ಅಪ್ಲೈ ಮಾಡೋ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಯಾವಾಗಿಂದ? 21 ಮೇ ಇಂದ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಎಲ್ಲಿವರೆಗೂ? ಕೊನೆ ದಿನ ಯಾವುದು? 22 ಜೂನ್ ಕೊನೆ ದಿನ. ಸೊ ಫೀ ಪೇಮೆಂಟ್ ಮಾಡೋದು ಲಾಸ್ಟ್ ಡೇಟ್ ಯಾವುದು? 23 ಜೂನ್. 22 ಜೂನು ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್. ಅದಕ್ಕೆ ಫೀ ಪೇಮೆಂಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು? 23 ಜೂನ್. ಅದಾದ್ಮೇಲೆ ಏನ್ ಬರುತ್ತೆ? 29 ಜೂನ್ ಇಂದ 1 ಜುಲೈ ವರೆಗೂ ಕರೆಕ್ಷನ್ ವಿಂಡೋ ಇದೆ. ಕರೆಕ್ಷನ್ ವಿಂಡೋ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ರಾಂಗ್ ಇನ್ಫಾರ್ಮೇಶನ್, ಏನೋ ತಪ್ಪಾಗಿ ಮಿಸ್ಟೇಕ್ ಆಗಿ ಏನೋ ಅಪ್ಲೈ ಮಾಡಿದ್ರೆ ಅದನ್ನ ಏನ್ ಮಾಡ್ಬೋದು? ನೀವು ಕರೆಕ್ಟ್ ಮಾಡ್ಕೋಬಹುದು. ಸೊ ಕರೆಕ್ಷನ್ ವಿಂಡೋ ಯಾವಾಗಿದೆ? 29 ಜೂನ್ ಟು 1 ಜುಲೈ. ಓಕೆ, ಸೊ ಇದೆಲ್ಲ ಆಯ್ತು. ಬಟ್ ಎಕ್ಸಾಮ್ ಯಾವಾಗಿದೆ? ಎಕ್ಸಾಮ್ ಟೆಂಟೇಟಿವ್ಲಿ ಆಗಸ್ಟ್ ಮತ್ತೆ ಸೆಪ್ಟೆಂಬರ್. ಎಕ್ಸಾಮ್ ಯಾವಾಗ ಶೆಡ್ಯೂಲ್ ಆಗಿರುತ್ತೆ ನಿಮ್ದು? ಆಗಸ್ಟ್ ಸೆಪ್ಟೆಂಬರ್ ನಡುವೆ ನಿಮ್ ಎಕ್ಸಾಮ್ ಟೈರ್ 1 ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ ಇದು ರಿಸಲ್ಟ್ ಬಂದು ಆಲ್ಮೋಸ್ಟ್ 3 ಮಂತ್ಸ್ ನಿಮ್ಗೆ ಸಿಗುತ್ತೆ ಟೈರ್ 2ಗೆ ಏನ್ ಮಾಡಕ್ಕೆ, ಪ್ರಿಪೇರ್ ಆಗಕ್ಕೆ. ಸೊ ಟೈರ್ 2 ಯಾವಾಗಿದೆ ಎಕ್ಸಾಮ್? ಡಿಸೆಂಬರ್ 2026. ಟೈರ್ 1 ಕ್ವಾಲಿಫೈ ಆದ್ರೆ ನೀವು ಟೈರ್ 2 ಬರಿಬಹುದು. ಟೈರ್ 2 ಕ್ವಾಲಿಫೈ ಆದ್ರೆ ನೀವು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್, ಮೆಡಿಕಲ್ ಅದೆಲ್ಲ ಇರುತ್ತೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಅದು. ಈಗ 22 ಜೂನ್ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ಆಮೇಲೆ 23 ಜೂನ್ ಏನದು? ಲಾಸ್ಟ್ ಡೇಟ್ ಫಾರ್ ಫೀ ಪೇಮೆಂಟ್. ಅದಾದ್ಮೇಲೆ ಏನು ವಿಂಡೋ? ಯಾವ ವಿಂಡೋ? ಕರೆಕ್ಷನ್ ವಿಂಡೋ 29 ಜೂನ್ ಟು 1 ಜುಲೈ. ಎಕ್ಸಾಮ್ ಯಾವಾಗ ನಿಮ್ದು? ಟೈರ್ 1 ಎಕ್ಸಾಮ್ ಯಾವಾಗ? ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಶೆಡ್ಯೂಲ್ ಆಗಿರುತ್ತೆ. ಟೈರ್ 2 ಎಕ್ಸಾಮ್ ಯಾವಾಗ ಇರುತ್ತೆ ನಿಮ್ದು? ಡಿಸೆಂಬರ್ ಅಲ್ಲಿ. ಓಕೆ, ಈ ಡೇಟ್ಸ್ ಎಲ್ಲ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ಎಷ್ಟು ನೋಟಿಫಿಕೇಶನ್ ಬಂದಿದೆ? ಎಷ್ಟು ವೇಕೆನ್ಸೀಸ್ ಇದೆ? ಅಪ್ರಾಕ್ಸಿಮೇಟ್ಲಿ 12,256. 12,256 ವೇಕೆನ್ಸೀಸ್ ಇದೆ. ಸೊ ಇಟ್ಸ್ ವೆರಿ ಗುಡ್ ಅಪಾರ್ಚುನಿಟಿ ಎಲ್ಲರಿಗೂ. ಓಕೆ, ಈಗ ನೆಕ್ಸ್ಟ್ ಪೋಸ್ಟ್ ವೈಸ್ ಸ್ಯಾಲರಿ ಸ್ಟ್ರಕ್ಚರ್ ಏನಿದೆ ನಮ್ಗೆ ಗೊತ್ತಿರೋ ಪ್ರಕಾರ. ಈಗ ಈ ನೋಟಿಫಿಕೇಶನ್ ಅಲ್ಲಿ ಯಾವ್ಯಾವ ಹುದ್ದೆಗಳಿಗೆ ರಿಕ್ರೂಟ್ ಮಾಡ್ಕೋತಾರೆ, ನೇಮಕಾತಿ ನಡೆಯುತ್ತೆ? ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ. ಓಕೆ, ಸೊ ಇದರಲ್ಲಿ ಬೇರೆ ಬೇರೆ ಪೋಸ್ಟ್ ಗಳಿಗೆ ಬೇರೆ ಬೇರೆ ಏನಿದೆ, ಪೇ ಲೆವೆಲ್ ಇದೆ. ಫಾರ್ ಎಕ್ಸಾಂಪಲ್, ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ಗೆ 8th ಲೆವೆಲ್ ಪೇಮೆಂಟ್ ಇದೆ. ಹೈಯೆಸ್ಟ್ ಇವ್ರಿಗೆ 47,000 ಟು 1,51,000. ಸೊ ಈ ರೇಂಜ್ ಅಲ್ಲಿ ಇರುತ್ತೆ. ಆಮೇಲೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಥವಾ ಏನದು ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಇವೆಲ್ಲ ಏನಿದೆ ಅಲ್ಲ, ಇವಕ್ಕೆಲ್ಲ ಪೇ 7th ಲೆವೆಲ್ ಪೇ ಇದೆ. ಈಗ ನೆಕ್ಸ್ಟ್ ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್, ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2, ಇವೆಲ್ಲ ಪೋಸ್ಟ್ ಗೆಲ್ಲ ಏನಿದೆ 6th ಲೆವೆಲ್ ಪೇ ಇದೆ. 5th ಲೆವೆಲ್ ಪೇ ಬಂದು ಆಡಿಟರ್, ಅಕೌಂಟೆಂಟ್, ಜೂನಿಯರ್ ಅಕೌಂಟೆಂಟ್. 5th ಲೆವೆಲ್ ಪೇ ಅಂದ್ರೂ ಚೆನ್ನಾಗಿದೆ ಪೇಮೆಂಟ್. ಏನು 29,200 ಟು 92,300. ಆಮೇಲೆ ಇದು ಪೋಸ್ಟಲ್ ಅಸಿಸ್ಟೆಂಟ್, ಸಾರ್ಟಿಂಗ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಸಬ್ ಇನ್ಸ್ಪೆಕ್ಟರ್, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್, ಇವೆಲ್ಲ ಹುದ್ದೆಗಳಿಗೆ
ಫೋರ್ತ್ ಲೆವೆಲ್ ಪೇಮೆಂಟ್ ಇದೆ ಅಂದ್ರೆ 25,500 to 81,100. ಸೊ ಇದು ಅಷ್ಟೇ, ಇದು ರಾ ಫಿಗರ್ಸ್. ಇದ್ರೊಟ್ಟಿಗೆ ಡಿಯರ್ನೆಸ್ ಅಲೋಯನ್ಸಸ್ ಅದೆಲ್ಲ ಸೇರಿ ನಿಮ್ ಇನ್ ಹ್ಯಾಂಡ್ ಇದು ಬೇಸಿಕ್ ಪೇ ಎಲ್ಲ ಇದೆ. ಇನ್ ಹ್ಯಾಂಡ್ ಬರೋದು ಇದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ನಿಮ್ಗೆ ನಿಮ್ ಕಣ್ಮುಂದೆನೆ ಇದೆ ಸ್ಯಾಲರಿ ಸ್ಟ್ರಕ್ಚರ್ ಎಲ್ಲ ಹೇಗಿದೆ. ಸೊ ಚೆನ್ನಾಗೇ ಇದೆ, ಜಾಬ್ ಸೆಕ್ಯೂರಿಟಿ ಇರುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಅಪ್ಲೈ ಮಾಡೋಕೆ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಈ ಎಕ್ಸಾಮ್ ನಾವು ಅಪ್ಲೈ ಮಾಡ್ಬೋದಾ ಮಾಡಬಾರ್ದಾ ಅಥವಾ ಮಾಡಕ್ ನಾವು ಎಲಿಜಿಬಲ್ ಅದೀವಾ ಅರ್ಹರಿದೀವಾ ಇಲ್ವಾ, ಈ ಕ್ವಶನ್ ಆನ್ಸರ್ ಇಲ್ಲಿ ನೋಡೋಣ. ಏನು ಫಸ್ಟ್ ನಾವೇನಿರ್ಬೇಕು, ಸಿಟಿಜನ್ಶಿಪ್ ಅಥವಾ ನ್ಯಾಷನಾಲಿಟಿ ಇಂಡಿಯನ್ಸ್ ಇರ್ಬೇಕಾ, ಇಲ್ಲ ಅಂತಂದ್ರೆ ಏನಿರ್ಬೇಕು, ಸಿಟಿಜನ್ ಆಫ್ ಹೂಮ್ ಆಫ್ ನೇಪಾಲ್, ಭೂತಾನ್ ಆರ್ ಅ ಪರ್ಸನ್ ಆಫ್ ಇಂಡಿಯನ್ ಒರಿಜಿನ್. ಏನದು ಭೂತಾನ್ ಅಥವಾ ನೇಪಾಳದಿಂದ ಬಂದಿರೋರು ಅವರು ಏನ್ ಮಾಡ್ಬೋದು, ಆ ದೇಶದವರು ಈ ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು ನಮ್ಗೆ ಬಿಟ್ಟು. ಈಗ ಎಲ್ಲದಕ್ಕಿಂತ ಇನ್ನೊಂದು ಆಗಳೆಲ್ಲ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ನೋಡಿದ್ವಲ್ಲ, ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಡೇಟ್ ಇದೆ. ಯಾವುದು? August 1st. ಯಾಕೆ August 1st? ಬಿಕಾಸ್ ಎಲ್ಲ ಈಗ ಏನ್ ಕ್ರೈಟೇರಿಯಾ ಹೇಳ್ತೀವಲ್ಲ, ನಮ್ದು ಎಜುಕೇಶನ್ ಇಷ್ಟ ಇರ್ಬೇಕು, ಏಜ್ ಲಿಮಿಟ್ ಇಷ್ಟ ಇರ್ಬೇಕು, ಅದೆಲ್ಲ ಯಾವ ಡೇಟ್ ಗಿಂತ ಮುಂಚೆ ಇರ್ಬೇಕು ಅನ್ನೋ ಡೇಟ್ ಯಾವ್ದದು? August 1st. August 1st ಗಿಂತ ಮುಂಚೆ ನಿಮ್ ಕಡೆ ಏನಿರ್ಬೇಕು, ಪ್ರೂಫ್ ಇರ್ಬೇಕು ನಿಮ್ದು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತ, ಒಂದೇದು. ಇನ್ನೊಂದೇನದು? ಏಜ್ ಲಿಮಿಟ್. ಅಪ್ಪರ್ ಏಜ್ ಲಿಮಿಟ್ ಏನಿದೆ, ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ಏಜ್ ಲಿಮಿಟ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಈಗ 18 to 27 ಇಯರ್ಸ್ ಯಾವ್ಯಾವ ಪೋಸ್ಟ್ ಇದೆ, ಆಡಿಟರ್, ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್, ಇವಕ್ಕೆಲ್ಲ ಪೋಸ್ಟ್ ಗಳಿಗೆ 18 to 27 ಇಯರ್ಸ್ ಇದೆ. ಹಾಗಾದ್ರೆ ನೀವು August 1st ಅಂತಂದ್ರೆ ನಿಮ್ ಏಜ್ ಎಷ್ಟು ಇರ್ಬೇಕು? 27 ಕಿಂತ ಜಾಸ್ತಿ ಇರಬಾರ್ದು ಅಥವಾ 18 ಕಿಂತ ಕಡಿಮೆ ಇರಬಾರ್ದು. ಸೊ ಇಂಪಾರ್ಟೆಂಟ್ ಡೇಟ್ ಏನ್ ನಮಗೀಗ? August 1st. ಅದಾದ್ಮೇಲೆ ಆಯ್ತು, ಏನಿರ್ಬೇಕು? ಎಜುಕೇಶನಲ್ ಕ್ವಾಲಿಫಿಕೇಶನ್ ಅಂದ್ರೆ ಎನಿ ಡಿಗ್ರಿ. ಓಕೆ, ಬ್ಯಾಚುಲರ್ ಡಿಗ್ರಿ ಯಾವ್ದಾದ್ರು BA ಇರ್ಬೋದು, BCom ಇರ್ಬೋದು, BSc ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಯಾವ್ದಾದ್ರು ಡಿಗ್ರಿ ಇಕ್ವಿವೆಲೆಂಟ್ ಯಾವ್ದೋ ಒಂದು ಡಿಗ್ರಿ ಇದ್ರೆ ಸಾಕು, ಇದೇ ಇರ್ಬೇಕು ಅಂತ ಏನಿಲ್ಲ. ಸೊ ಇದಾದ್ಮೇಲೆ ಏನದು, ಇವನ್ ಫೈನಲ್ ಇಯರ್ಸ್ ಅವರು ಅಪ್ಲೈ ಮಾಡ್ಬೋದಾ? ಮಾಡಬಹುದು, ಗಿವನ್ ದಟ್ August 1st ಗಿಂತ ಮುಂಚೆ ನಿಮ್ ಎಕ್ಸಾಮ್ ರಿಸಲ್ಟ್ ಬಂದಿರ್ಬೇಕು, ಆ ಪ್ರೂಫ್ ನಿಮ್ ಕಡೆ ಇರ್ತದೆ ಅಂತಂದ್ರೆ ಈಗ ನೀವೇನ್ ಮಾಡ್ಬೋದು, ಫೈನಲ್ ಇಯರ್ ಡಿಗ್ರಿ ಇದ್ರೂ ಎಕ್ಸಾಮ್ಗೆ ಅಪ್ಲೈ ಮಾಡಬಹುದು. ಓಕೆ, ನೆಕ್ಸ್ಟ್ ಇವು ಬೇರೆ ಬೇರೆ ಏನದು ಪೋಸ್ಟ್ ಗಳಿಗೆ ಸ್ವಲ್ಪ ಬೇರೆ ಬೇರೆ ಏನಿದೆ ಕ್ವಾಲಿಫಿಕೇಶನ್ಸ್ ಇದೆ. ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಆಡಿಟ್ ಅಥವಾ ಅಕೌಂಟ್ಸ್ ಆಫೀಸರ್ ಅಲ್ಲಿ ಈಗ ಬ್ಯಾಚುಲರ್ ಡಿಗ್ರಿ ಇದ್ರೆ ಸಾಕು, ಹೌದಾ? ಅದ್ರ ಜೊತೆ ಈ ಚಾರ್ಟೆಡ್ ಅಕೌಂಟೆಂಟ್, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇದೆಲ್ಲ ಇದ್ರೆ ಡಿಸೈರಬಲ್, ಪ್ರಿಫರೆನ್ಸ್ ಕೊಡ್ತಾರೆ ಅಷ್ಟೇ. ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಇದ್ರೆ ಇಲ್ಲಿ ನೋಡಿ, ಇದು ಇಂಪಾರ್ಟೆಂಟ್. ಏನು, ಈ ಪೋಸ್ಟಿಗೆ ಅಪ್ಲೈ ಮಾಡ್ತಾ ಇದ್ರೆ ಏನಿರ್ಬೇಕು? ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ಅ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ವಿತ್ ಅಟ್ ಲೀಸ್ಟ್ 60 marks in mathematics at 12th standard level or bachelor's degree in any subject with statistics as one of the subject at the degree level. ಹೀಗಂದ್ರೇನು? ಈಗ ಯಾರಾದ್ರೂ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೇಕಂತ ಇದ್ರೆ ಏನಿರ್ಬೇಕು? ಅವರು ಏನಿರ್ಬೇಕು? 12th ಸ್ಟ್ಯಾಂಡರ್ಡ್ ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ತೆಗೆದಿರಬೇಕು? 60%. ಇಲ್ಲ ಅಂತ ಅಂದ್ರೆ ಅವರು ಏನು ಡಿಗ್ರಿ ಮಾಡಿರ್ತಾರಲ್ಲ ಬ್ಯಾಚುಲರ್ ಡಿಗ್ರಿಯಲ್ಲಿ ಅಟ್ ಲೀಸ್ಟ್ ಒಂದ್ ಸಬ್ಜೆಕ್ಟ್ ಏನಿರ್ಬೇಕು? ಸ್ಟ್ಯಾಟಿಸ್ಟಿಕ್ಸ್ ಇರ್ಬೇಕು. ಹಾಗಿದ್ರೆ ಅಷ್ಟೇ ನಾವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು? ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಈ ಪೋಸ್ಟ್ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಯಾವ್ದಿದೆ? ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2. ಇದ್ರಲ್ಲಿ ಏನಿದೆ? ಬ್ಯಾಚುಲರ್ಸ್ ಡಿಗ್ರಿ ವಿತ್ ಸ್ಟಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಪಾಪ್ಯುಲೇಷನ್ ಸ್ಟಡೀಸ್, ಇವೆಲ್ಲದ್ರಲ್ಲಿ ಇವು ಯಾವ್ದಾದ್ರು ಒಂದು ಟಾಪಿಕ್ ಆದ್ರೂ, ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಆದ್ರೂ ನಿಮ್ದು ಏನಿರ್ಬೇಕು? ಡಿಗ್ರಿಯಲ್ಲಿ ಕಲ್ತಿರ್ಬೇಕು. ಅಂತವ್ರಿಗಷ್ಟೇ ಯಾವ ಪೋಸ್ಟ್ ಅಪ್ಲೈ ಮಾಡ್ಬೋದು? ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ಬೋದು? ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಓಕೆ, ಇವೆರಡು ಏನದು ಸ್ಪೆಷಲ್ ಕ್ಯಾಟಗರೀಸ್ ಇದೆ. ಆಮೇಲೆ ಏಜ್ ಲಿಮಿಟ್ ಬಂದು ಏನದು? ಆಡಿಟರ್, ಅಕೌಂಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್ ಮತ್ತೆ ಅಪ್ಪರ್ ಡಿವಿಷನ್ ಕ್ಲರ್ಕ್ಗೆ ಏಜ್ ಲಿಮಿಟ್ ಏನಿದೆ? 18 to 27 ಇಯರ್ಸ್. 18 ವರ್ಷ ಮಿನಿಮಮ್ ಆಗಿರ್ಬೇಕು, ಮ್ಯಾಕ್ಸಿಮಮ್ 27 ವರ್ಷ ಇರಬೇಕು, ಅದಕ್ಕಿಂತ ಜಾಸ್ತಿ ಆಗಿರ್ಬಾರ್ದು. ನೆಕ್ಸ್ಟ್ ಈಗ ಅಸಿಸ್ಟೆಂಟ್
ಸೆಕ್ಷನ್ ಆಫೀಸರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಈ ಹುದ್ದೆಗಳಿಗೆಲ್ಲ ಎಷ್ಟು ಏಜ್ ಲಿಮಿಟ್ ಇದೆ? 20 to 30 ಇಯರ್ಸ್. ಆಮೇಲೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಥವಾ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಥವಾ ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರ್ ಈ ಎಲ್ಲಾ ಹುದ್ದೆಗಳಿಗೆ ಏಜ್ ಲಿಮಿಟ್ ಏನಿದೆ? 18 to 30. 18 to 32 ಯಾವುದಕ್ಕಿದೆ? ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಈ ಪೋಸ್ಟ್ಗೆ ಏಜ್ ಲಿಮಿಟ್ ಏನಿದೆ? 18 to 32 ಇಯರ್ಸ್. ನೆಕ್ಸ್ಟ್, ಇದು ಏಜ್ ಲಿಮಿಟ್ ಗೊತ್ತು. ಇದು ಜನರಲ್ ಆಗಿ ಈ ಜನರಲ್ ಕ್ಯಾಟಗರಿದವ್ರಿಗೆ ಇದೆಲ್ಲ ಏಜ್ ಲಿಮಿಟ್ ಅಪ್ಲೈ ಆಗುತ್ತೆ. ಈಗ ಬೇರೆ ಬೇರೆ ಕ್ಯಾಟಗರಿದು, ಫಾರ್ ಎಕ್ಸಾಂಪಲ್ SC ST ಇದ್ರೆ ನಮಗೆ ಎಷ್ಟು ಇಯರ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಏಜ್ ಲಿಮಿಟ್ ಅಲ್ಲಿ? 5 ಇಯರ್. ಫಾರ್ ಎಕ್ಸಾಂಪಲ್ ಈಗ 18 to 27 ಇಯರ್ಸ್ ಇದ್ರೆ ಈಗ SC ST ಕ್ಯಾಂಡಿಡೇಟ್ಗೆ ಏನಾಗುತ್ತೆ? +5 ಅಂದ್ರೆ ಮ್ಯಾಕ್ಸಿಮಮ್ ಅಪ್ಪರ್ ಲಿಮಿಟ್ ಏನಾಗುತ್ತೆ? ಏಜ್ ಲಿಮಿಟ್ 30. 27 + 5 ಎಷ್ಟು? 32 ಇಯರ್ಸ್ ಆಗುತ್ತೆ. ಸಿಮಿಲರ್ಲಿ OBCಗೆ 3 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗುತ್ತೆ. PW ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವ್ರಿಗೆ 10 ಇಯರ್ಸ್ ರಿಲ್ಯಾಕ್ಸೇಷನ್. ಹಾಗೆ OBCಗೆ ಬಿಲಾಂಗ್ ಆದ್ರೆ 13 ಇಯರ್ಸ್. ಅಂಡ್ ಸಿಮಿಲರ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ರೆ ಅವ್ರಿಗೂ ಎಷ್ಟು ರಿಲ್ಯಾಕ್ಸೇಷನ್ ಇರುತ್ತೆ? 3 ಇಯರ್ಸ್ ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್. ಓಕೆ, ನೆಕ್ಸ್ಟ್ ಅಪ್ಲಿಕೇಶನ್ ಪ್ರೊಸೆಸ್ ಹೇಗೆ? ಈಗ ಆಲ್ರೆಡಿ ಏನಾದ್ರೂ SSC ಎಕ್ಸಾಮ್ ಮೊದಲೇ ಬರ್ದಿದ್ರೆ ನಿಮ್ಗೆ ಗೊತ್ತಿರುತ್ತೆ ಏನು, ಒನ್ ಟೈಮ್ OTR ಏನದು ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿರ್ತೀರ. ಸೊ ಅದಾದ್ಮೇಲೆ ಏನಾಗುತ್ತೆ, ನೀವು OTR ನಿಮ್ ಲಾಗಿನ್ ಆದ್ರೆ ಅದಾದ್ಮೇಲೆ ಅದರಲ್ಲಿ ನಿಮ್ಗೆ ಅಪ್ಲಿಕೇಶನ್ ಅಲ್ಲೇ ಲಿಂಕ್ ಸಿಗುತ್ತೆ, ಅಲ್ಲೇ ನೀವು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಇಲ್ಲಪ್ಪ ನಾವು ಫಸ್ಟ್ ಟೈಮ್ SSC ಎಕ್ಸಾಮ್ ಬರೀತಿದ್ದೀನಿ ಅಂತ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಒನ್ ಟೈಮ್ SSC ಪೋರ್ಟಲ್ ಹೋಗಿ ಫಸ್ಟ್ ಏನ್ ಮಾಡ್ಬೇಕು? ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ಅಲ್ಲಿ ನಿಮ್ ಡೀಟೇಲ್ಸ್ ಎಲ್ಲ ಏನೇನ್ ಕೇಳುತ್ತೆ ಅದೆಲ್ಲ ಅಪ್ಲೋಡ್ ಮಾಡಿ ಫಸ್ಟ್ OTR ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ಅದಾದ್ಮೇಲೆ ಏನಾಗುತ್ತೆ, ನೀವು ವಾಪಸ್ ಏನ್ ಮಾಡ್ಬೇಕು? ಲಾಗಿನ್ ಆಗ್ಬೇಕು. ಅದರಲ್ಲಿ ನಿಮ್ದು OTR ಅಕೌಂಟ್ ಅಲ್ಲಿ ಲಾಗಿನ್ ಮಾಡಿ ಅದ್ರಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ಹಾಕ್ಬೋದು. SSC CGL ಅಪ್ಲಿಕೇಶನ್ ಅದ್ರಲ್ಲಿ ತೋರಿಸ್ತದೆ ನೀವು ಲಾಗಿನ್ ಆದ್ಮೇಲೆ ನಿಮ್ ಪೋರ್ಟಲ್ ಅಲ್ಲಿ. ಓಕೆ, ಆಮೇಲೆ ಇನ್ನೊಂದೇನಂತಂದ್ರೆ ನೆನ್ಪಿಟ್ಕೋಬೇಕಂದ್ರೆ ಈಗ ಮೊದ್ಲೆಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫೋಟೋ ಸ್ಕ್ಯಾನ್ ಮಾಡಿ ಇಷ್ಟು ಸೈಜ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಇರ್ತಿತ್ತು. ಬಟ್ ಈಗ ಹಾಗಿಲ್ಲ. ಈಗ ಏನಿದೆ, ಲೈವ್ ಫೋಟೋ ಕ್ಯಾಪ್ಚರ್ ಇದೆ. ಓಕೆ, ಆಲ್ರೆಡಿ ಇದ ಫೋಟೋನ ನೀವು ಅಪ್ಲೋಡ್ ಮಾಡಿದ್ರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ಲೈವ್ ಫೋಟೋ ಕ್ಯಾಪ್ಚರ್ ಅಂತಂದ್ರೆ ವೆಬ್ ಕ್ಯಾಮ್ ಅಲ್ಲಿ ಅಪ್ಲಿಕೇಶನ್ ಹಾಕುವಾಗ ಅಲ್ಲೇ ನೀವೇನ್ ಮಾಡ್ಬೋದು? ಫೋಟೋ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲ ಆಗ್ಲಿಲ್ಲ, ಏನೋ ತೊಂದರೆ ಆಗಿದೆ ಅಂದ್ರೆ ನೀವು ಫೋನ್ ಅಲ್ಲಿ ಆಪ್ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಏನ್ ಮಾಡ್ಬೋದು? ಲೈವ್ ಫೋಟೋ ಅಪ್ಲೋಡ್ ಮಾಡ್ಬೇಕು. ಅದಾದ್ಮೇಲೆ ಸಿಗ್ನೇಚರ್ ಇದು ಅಪ್ಲೋಡ್ ಮಾಡ್ಬೇಕು. ಇದೇನದು ಒಂದು ಸಿಗ್ನೇಚರ್, ಅದು ಎಷ್ಟು ಸೈಜ್ ಇಂದ ಇರ್ಬೇಕು? 10 to 20 KB ಅಂಡರ್ ಇರಬೇಕು. ಆ ಸಿಗ್ನೇಚರ್ ನೀವು ಅಪ್ಲೋಡ್ ಮಾಡ್ಬೇಕು ಅಪ್ಲಿಕೇಶನ್ ಅಲ್ಲಿ. ಓಕೆ, ಸೊ ಇದು ಹೈಲೈಟ್ಸ್. ಇದನ್ನ ಬಿಟ್ರೆ ಅಪ್ಲಿಕೇಶನ್ ಫೀಸ್ ಎಷ್ಟು? ಜನರಲ್ ಕ್ಯಾಟಗರಿದವ್ರಿಗೆ ಏನು ಎಷ್ಟಿದೆ ಫೀಸ್ ಅಪ್ಲಿಕೇಶನ್ಗೆ? 100 rupees. ವುಮೆನ್, ಆಮೇಲೆ ಆಲ್ ವುಮೆನ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ವಾಟ್? Candidates who belong to SC ST PWD and ESM are completely exempted. So ವುಮೆನ್ಗೆ, SC ST ಕ್ಯಾಂಡಿಡೇಟ್ಸ್ಗೆ ಅಥವಾ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, ಎಕ್ಸ್ ಸರ್ವಿಸ್ ಮೆನ್ಸ್ಗೆಲ್ಲ ಏನಿದೆ ಫೀಸ್ ಅಲ್ಲಿ ಎಕ್ಸಂಪ್ಷನ್ ಇದೆ, ಏನು ಫೀಸ್ ಇಲ್ಲ. ಸೊ ಇದು ನಮ್ಗೆಲ್ಲ ಗೊತ್ತಿರುವಾಗ ಏನು, SSC ಎಕ್ಸಾಮ್ ಅಲ್ಲಿ ಎಷ್ಟು ಲೆವೆಲ್ಸ್ ಇದೆ? 2 ಲೆವೆಲ್. ಅಂದ್ರೆ 2 CBT ಟೆಸ್ಟ್, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆ. ಒಂದು Tier 1 ಮತ್ತೆ ಇನ್ನೊಂದು Tier 2. ಸೊ Tier 1 ಅಲ್ಲಿ Tier 1 Tier 2 ಎರಡರಲ್ಲೂ ಯಾವ ತರ ಕ್ವಶನ್ಸ್ ಇರುತ್ತೆ ಅಂದ್ರೆ ಆಬ್ಜೆಕ್ಟಿವ್, MCQ, ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ 4 ಆಪ್ಷನ್ಸ್ ಅಲ್ಲಿ ನೀವು ಆನ್ಸರ್ ಚೂಸ್ ಮಾಡಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ Tier 1 ಅಲ್ಲಿ ಏನೇನ್ ಸಬ್ಜೆಕ್ಟ್ ಇದೆ, ಏನೇನ್ ಸೆಕ್ಷನ್ ಇದೆ, ಟೈಮ್ ಏನಿದೆ ನೋಡೋಣ. ಸೊ Tier 1 ಅಲ್ಲಿ ಎಷ್ಟು ಸೆಕ್ಷನ್ಸ್ ಇದೆ? 4 ಸೆಕ್ಷನ್ಸ್ ಇದೆ. ಫಸ್ಟ್ ಒನ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಆಮೇಲೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್. 4 ಸೆಕ್ಷನ್ ಇದೆ. ಸೊ 4 ಸೆಕ್ಷನ್ ಅಲ್ಲಿ ಪ್ರತಿ ಸೆಕ್ಷನ್ ಅಲ್ಲಿ ಎಷ್ಟು ಕ್ವೆಶನ್ಸ್ ಇದೆ? 25 ಕ್ವೆಶನ್ಸ್ ಇದೆ. ಸೊ ಓವರ್ ಆಲ್ ಆಗಿ 25 ಕ್ವೆಶನ್ಸ್ ಇಂಟು ಎಷ್ಟು? 4 ಸೆಕ್ಷನ್ಸ್ ಅಂದ್ರೆ ಟೋಟಲ್ ಕ್ವೆಶನ್ಸ್ ಎಷ್ಟಾದ್ವು? 100 ಕ್ವೆಶನ್ಸ್. ಹೌದಾ? ಸೊ ಓಕೆ, 100 ಕ್ವೆಶನ್ಸ್ ಇದೆ. ಬಟ್ ಮಾರ್ಕ್ಸ್ ಎಷ್ಟಿದೆ? ಟೋಟಲ್ ಮಾರ್ಕ್ಸ್ 200. ಅದ್ರ ಅರ್ಥ ಏನು? ಪ್ರತಿ ಒಂದು ಕ್ವೆಶನ್ಗೂ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗಿದೆ? 2 ಮಾರ್ಕ್ಸ್. ಪ್ರತಿ ಕರೆಕ್ಟ್ ಆನ್ಸರ್ಗೂ ಎಷ್ಟು ಮಾರ್ಕ್ಸ್ ಕೊಡ್ತಾರೆ? ನಿಮ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಅದ್ರ ಜೊತೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ.
ನೆಗೆಟಿವ್ ಮಾರ್ಕಿಂಗ್ ಅಂದ್ರೆ ಏನು? ಅಕಸ್ಮಾತ್ ನೀವೇನಾದ್ರೂ ಆನ್ಸರ್ ತಪ್ಪಾಗಿ ಟಿಕ್ ಮಾಡಿದ್ರೆ, ನಿಮ್ಮ ಆನ್ಸರ್ ತಪ್ಪಾಗಿತ್ತಂತಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ನಿಮ್ ಓವರ್ ಆಲ್ ಮಾರ್ಕ್ಸ್ ಎಷ್ಟಿರುತ್ತಲ್ಲ ಅದ್ರಲ್ಲಿ ಎಷ್ಟು ಮೈನಸ್ ಮಾಡ್ತಾರೆ, 0.50 ಮಾರ್ಕ್ಸ್ ಏನ್ ಮಾಡ್ತಾರೆ, ಮೈನಸ್ ಮಾಡ್ತಾರೆ, ಕಳೀತಾರೆ. ಓಕೆ, ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡುವಾಗ ನೀವು ಎಷ್ಟು ಅಕ್ಯುರೇಟ್ ಆಗಿ ಆನ್ಸರ್ ಮಾಡ್ತೀರ ಅದು ಇಂಪಾರ್ಟೆಂಟ್. ಎಲ್ಲಾನು ಟಚ್ ಮಾಡಿದ್ರೆ ಏನಾಗುತ್ತೆ, ಜಾಸ್ತಿ ನೆಗೆಟಿವ್ ಆದ್ರೆ ಇದ್ದದ್ ಮಾರ್ಕ್ಸ್ ಏನಾಗುತ್ತೆ, ಕಳ್ಕೊತೀರಾ. ಸೊ ನೀವು ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಅಟೆಂಡ್ ಮಾಡುವಾಗ ಹುಷಾರಾಗಿರ್ಬೇಕು. ಓಕೆ, ಸೊ ಇದಾದ್ಮೇಲೆ ಏನು, ಈ ಸಲ ಏನು, ಓಕೆ, ಪ್ರತಿ ಸಲ ಏನಿರ್ತಿತ್ತು, ಓವರ್ ಆಲ್ ಟೈಮ್ ಎಷ್ಟಿರ್ತಿತ್ತು SSC ಎಕ್ಸಾಮ್ಗೆ? 1 hour. 1 hour ಅಂದ್ರೆ ಎಷ್ಟು ನಿಮಿಷ? 60 minutes ಅಲ್ಲ. ಈ ಸಲ ಒಂದು ಹೊಸ ಅಪ್ಡೇಟ್ ಟ್ರೆಂಡ್ ಅಂದ್ರೆ ಏನು, ಇದೇ ಮೆಗಾ ಚೇಂಜ್ ಅಂದ್ರೆ ದೊಡ್ಡ ಈಗ ಎಲ್ಲ ಡಿಸ್ಕಷನ್ ಇರೋದು ಅಥವಾ ಎಲ್ಲರಿಗೂ ಏನಿದು ಹೊಸದು ಅಂತ ಎಲ್ಲರಿಗೂ ತಲೆ ಕೆಡ್ಸಿರೋದು ಇದೆ. ಏನದು? ಸೆಕ್ಷನಲ್ ಟೈಮಿಂಗ್ ಕೊಟ್ಟಿದ್ದಾರೆ. ಸೆಕ್ಷನಲ್ ಟೈಮಿಂಗ್ ಅಂದ್ರೇನು, ಮೊದಲು 4 ಸೆಕ್ಷನ್ ಇತ್ತು, ಟೋಟಲ್ 60 minutes ಇತ್ತು. 60 minutes ಅಲ್ಲಿ ನೀವು ಫಸ್ಟ್ ಯಾವ್ದಾದ್ರು ಲೈಕ್ ರೀಸನಿಂಗ್ ಸಾಲ್ವ್ ಮಾಡ್ರಿ, ಆಮೇಲೆ ನೋಡು ನಿಮ್ಗೆ 5 minutes ಆದ್ಮೇಲೆ ಇಂಗ್ಲಿಷ್ ಸಾಲ್ವ್ ಮಾಡ್ರಿ, ಆಮೇಲೆ ಕ್ವಾಂಟ್ಸ್ ಆಗ್ಲಿ. ಸೊ ನೀವು ಸ್ವಿಚ್ ಮಾಡ್ಬೋದಿತ್ತು. ನೀವು ಯಾವ್ದೋ ಒಂದು ಸೆಕ್ಷನ್ ಅನ್ನ, ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ನ ಒಂದು 15-20 minutes ಅಲ್ಲಿ ಮುಗಿಸಿ, ಮ್ಯಾಥ್ಸ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಅನ್ನ ಜಾಸ್ತಿ ಒಂದು 30-40 minutes ತಗೊಂಡ್ರೆ ನಡೀತಿತ್ತು. 30-40 ಅಷ್ಟು ಸಾಲಲ್ಲ, ಆಲ್ಮೋಸ್ಟ್ ಒಂದು 25-30 minutes ಹಿಂಗ್ ತಗೊಂಡು ಹೆಚ್ಚು ಕಡಿಮೆ ಮಾಡಿ ನೀವು ಮಾಡ್ಬೋದಿತ್ತು. ಬಟ್ ಈ ಸಲ ಏನಾಗಿದೆ, ಹಾಗೆ ಮಾಡೋ ಆಗಿಲ್ಲ. ಪ್ರತಿ ಸೆಕ್ಷನ್ ಅಲ್ಲಿ ಎಷ್ಟು ಕ್ವಶನ್ಸ್ ಇದೆ? 25 ಕ್ವಶನ್ಸ್ ಇದೆ. ಸೊ ಪ್ರತಿ ಸೆಕ್ಷನ್ ಅಲ್ಲಿ 25 ಕ್ವಶನ್ಸ್ ಅಟೆಂಡ್ ಮಾಡುವಾಗ ನಿಮ್ಗೆ ಏನಾಗಿರುತ್ತೆ, ಈಗ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಫಾರ್ ಎಕ್ಸಾಂಪಲ್ ರೀಸನಿಂಗ್ ನೀವು ಓಪನ್ ಮಾಡಿದ್ರೆ ಸ್ಟಾರ್ಟ್ ಆಯ್ತಂದ್ರೆ ಅಲ್ಲಿ ಟೈಮ್ ಚಾಲೋ ಬಿಡ್ತದೆ, ಏನದು 15 minutes. 15 minutes ಅಲ್ಲಿ ನೀವೇನ್ ಮಾಡ್ಬೇಕು, 25 ಕ್ವಶನ್ಸ್ ಸಾಲ್ವ್ ಮಾಡ್ಲೇಬೇಕು. ಅದು ರೀಸನಿಂಗ್ ದೆ. ನೀವು ಬೇರೆ ಸೆಕ್ಷನ್ ಅಟೆಂಡ್ ಮಾಡ್ತೀನಿ ಅಂದ್ರೆ ಮಾಡೋದ್ಲಿಕ್ಕೆ ಆಗಲ್ಲ. ಓಕೆ, ಸೊ ಈ ತರ. ಸೊ ರೀಸನಿಂಗ್ 15 minutes, ಜನರಲ್ ಅವೇರ್ನೆಸ್ 15 minutes, ಕ್ವಾಂಟ್ಸಿಗೆ 15, ಆಮೇಲೆ ಇಂಗ್ಲಿಷಿಗೆ 15 minutes. ಟೋಟಲ್ ಆಗಿ ಎಷ್ಟಾಯ್ತು? 15 4s 15 4 ಎಷ್ಟು? 60 ನಿಮಿಷ ಆಯ್ತಾ ಟೋಟಲ್ ಆಗಿ. ಓಕೆ, ಸೊ ಈ ತರ ಇದೆ ಹೊಸದೇನಾಗಿರೋದು, ಇಂಟ್ರೊಡ್ಯೂಸ್ ಆಗಿರೋದು SSC ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ. ಇದು ಹೊಸದು ಏನು, ಸೆಕ್ಷನಲ್ ಟೈಮಿಂಗ್ಸ್. ಇದ್ ಬಿಟ್ರೆ ಈಗ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಿರ್ತಾರಲ್ಲ ಅವ್ರಿಗೆ ಏನಾಗುತ್ತೆ, ಓವರ್ ಆಲ್ ಆಗಿ 20 minutes ಎಕ್ಸ್ಟ್ರಾ ಕೊಡ್ತಾರೆ. ಅಂದ್ರೆ ಪ್ರತಿ ಸೆಕ್ಷನ್ ವೈಸ್ ಜನರಲ್ ಮೆರಿಟ್ ದವ್ರಿಗೆ ಅಥವಾ ಉಳ್ಕಿದವ್ರಿಗೆ ಎಲ್ಲರಿಗೂ ಏನ್ ಕೊಡ್ತಾರೆ, 15 minutes ಇದ್ರೆ, ಈಗ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವ್ರಿಗೆ ಪ್ರತಿ ಸೆಕ್ಷನ್ಗೆ 20 minutes ಸಿಗುತ್ತೆ, ಎಕ್ಸ್ಟ್ರಾ 5 minutes. ಸೊ ಪ್ರತಿ ಸೆಕ್ಷನ್ ಅಲ್ಲೂ 5 minutes ಅಂದ್ರೆ ಟೋಟಲ್ ಇರುವ ಎಷ್ಟು ಸೆಕ್ಷನ್? 4 sections. ಸೊ ಓವರ್ ಆಲ್ ಆಗಿ ಅವ್ರಿಗೆ ಎಕ್ಸ್ಟ್ರಾ ಎಷ್ಟು ಮಿನಿಟ್ಸ್ ಸಿಗುತ್ತೆ ಅಂದ್ರೆ 20 minutes. ಓಕೆ, ಸೊ ಇದು ಟೈರ್ 1. ಓಕೆ, ಇನ್ನು ನೆಕ್ಸ್ಟ್ ನೋಡೋಣ. ಈ ಟೈರ್ 1 ಆದ್ಮೇಲೆ ಏನಿರುತ್ತೆ ನಿಮಗೆ ಕ್ಲಿಯರ್ ಮಾಡಿದ್ರೆ ಟೈರ್ 2 ಎಕ್ಸಾಮ್ ಇರುತ್ತೆ. ಸೊ ಟೈರ್ 2 ಎಕ್ಸಾಮ್ ಅಲ್ಲಿ ಏನಿರುತ್ತೆ, ಹೇಗಿರುತ್ತೆ ಪ್ಯಾಟರ್ನ್ ಅದ್ ನೋಡೋಣ. ಓಕೆ, ಟೈರ್ 2 ಅಲ್ಲಿ ಇಲ್ಲೂ ಏನಿರುತ್ತೆ, MCQ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಓಕೆ, ಇಲ್ಲಿ ಇನ್ನೊಂದೇನಂತಂದ್ರೆ ಸೆಕ್ಷನ್ಸ್ ಇದೆ. ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3, ಸೆಕ್ಷನ್ 4, ಹೌದಾ? ಇಷ್ಟೆಲ್ಲ ಇದೆ. ಸೊ ಇದರಲ್ಲಿ 3 ಸೆಷನ್ಸ್ ಇದೆ ಆಕ್ಚುಲಿ. ಸೆಷನ್ 1, ಸೆಷನ್ 2, ಆಮೇಲೆ ಇವು ಫಸ್ಟ್ ಇದ್ರಲ್ಲಿ ಸೆಷನ್ 1, ಸೆಷನ್ 2 ಅಂತ ಇದೆ ಪೇಪರ್ 1 ಅಲ್ಲಿ. ಆಮೇಲೆ ಪೇಪರ್ 2, ಪೇಪರ್ 3 ಅಂತ ಸಪ್ರೇಟ್ ಇದೆ. ಇದೆಲ್ಲ ನೋಡೋಣ ಒಂದೊಂದಾಗಿ ಕ್ಲಿಯರ್ ಆಗಿ ನೋಡೋಣ. ಸೊ ಫಸ್ಟ್ ಈಗ ಟೈರ್ 2 ಎಕ್ಸಾಮ್, ನೀವು ಟೈರ್ 1 ಕ್ಲಿಯರ್ ಮಾಡಿದ್ರಿ, ಕಟ್ ಆಫ್ ಕ್ಲಿಯರ್ ಆಯ್ತು. ಈಗ ನೆಕ್ಸ್ಟ್ ನೀವು ಎದಕ್ಕೆ ಪ್ರಿಪೇರ್ ಆಗ್ಬೇಕು? ಡಿಸೆಂಬರ್ ಅಲ್ಲಿ ಯಾವ್ದು ಇರುತ್ತೆ? ಟೈರ್ 2 ಇರುತ್ತೆ. ಅದನ್ನ ಬರಿಬೇಕಾದ್ರೆ ಈಗ ನೀವು ಟೈರ್ 2 ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಒಂದೇ ದಿವಸದಲ್ಲಿ ಇದೆಲ್ಲ ಏನಿರುತ್ತೆ ನಿಮ್ದು ಏನಿರುತ್ತೆ ಕಂಡಕ್ಟ್ ಮಾಡ್ತಾರೆ. ಇದೇನು ಸೆಷನ್ 1 ಅಂತ ಇದೆಲ್ಲ ಒಂದೇ ದಿವಸದಲ್ಲಿ ಇವೆಲ್ಲ ಬರೀತೀರಿ. ಎಕ್ಸಾಮ್ ಹಾಲ್ ಎಂಟ್ರಿ ಆದ್ರೆ ಓಕೆ, ನೀವೆಲ್ಲ ಆಯ್ತು, ವೆರಿಫಿಕೇಶನ್ ಆಯ್ತು, ಎಲ್ಲ ಆಯ್ತು, ಕೂತ್ರೆ ಫಸ್ಟ್ ಏನಾಗುತ್ತೆ, ಫಸ್ಟ್ ಸೆಕ್ಷನ್ ಓಪನ್ ಆಗುತ್ತೆ. ಓಕೆ, ಈ ಫಸ್ಟ್ ಸೆಕ್ಷನ್ ಅಲ್ಲಿ ಎಕ್ಸಾಮ್ ಅಲ್ಲಿ ಎಷ್ಟು ಟೈಮ್ ಇರುತ್ತೆ ನಿಮ್ಗೆ ಫಸ್ಟ್ ಸೆಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ? 1 hour. ಈ 1 hour ಅಲ್ಲೂ ಎಷ್ಟು ಸಬ್ಜೆಕ್ಟ್ಸ್ ಇದಾವೆ ನಿಮ್ಗೆ? ಒಂದು ಮ್ಯಾಥ್ಸ್, ಮ್ಯಾಥಮೆಟಿಕಲ್ ಅಬಿಲಿಟೀಸ್, ಇನ್ನೊಂದು ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್. ಸೊ ಮ್ಯಾಥ್ಸ್ ಅಲ್ಲಿ ಎಷ್ಟು ಕ್ವಶನ್ಸ್ ಇದೆ? 30 ಕ್ವಶನ್ಸ್ ಇರುತ್ತೆ. ಓಕೆ, ಈಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ವಿ ಟೈರ್ 2 ಅಲ್ಲಿ ಸೆಷನ್ 1 ಅಲ್ಲಿ ಸೆಕ್ಷನ್ 1 ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಸೆಕ್ಷನ್ 1 ಅಲ್ಲಿ ಏನಿದೆ,
ಸಬ್ಜೆಕ್ಟ್ ಇದೆ, 2 ಸೆಕ್ಷನ್. ಏನದು ಮ್ಯಾಥಮೆಟಿಕಲ್ ಅಬಿಲಿಟೀಸ್ ಮತ್ತೆ ರೀಸನಿಂಗ್. ಸೊ ಮ್ಯಾಥ್ಸ್ ಇಂದ ಏನು ಎಷ್ಟು ಬರುತ್ತೆ? 30 ಕ್ವೆಶನ್ಸ್. ರೀಸನಿಂಗ್ ಇಂದ 30 ಕ್ವೆಶನ್ಸ್. ಅದೇ ರೀತಿ ಇಲ್ಲೂ ಸೆಕ್ಷನಲ್ ಟೈಮಿಂಗ್ಸ್ ಇದೆ. ಸೆಕ್ಷನಲ್ ಟೈಮಿಂಗ್ಸ್ ಅಂತಂದ್ರೆ ಏನು? ಓವರ್ ಆಲ್ ಇವೆರಡಕ್ಕೂ ಸೇರಿ 1 ಅವರ್ ಇದೆ. ಬಟ್ ಮ್ಯಾಥ್ಸ್ ನೀವು 30 ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ನಿಮಿಷ ಸಿಗುತ್ತೆ? 30 ಮಿನಿಟ್ಸ್. ಸೇಮ್ ರೀಸನಿಂಗ್ 30 ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಏನ್ ಸಿಗುತ್ತೆ? 30 ಮಿನಿಟ್ಸ್. ಸೊ ಇದು ಫಸ್ಟ್ ಸೆಕ್ಷನ್ ಸಾಲ್ವ್ ಮಾಡೋದಕ್ಕೆ ಓವರ್ ಆಲ್ ನಿಮ್ಗೆ ಎಷ್ಟು ಸಿಗೋದು? 1 ಅವರ್. ಓಕೆ. ಸೊ ಇಲ್ಲಿ ಇನ್ನೊಂದೇನಂದ್ರೆ ಪ್ರತಿ ಕರೆಕ್ಟ್ ಆನ್ಸರ್ಗೆ, ಈಗ ಪ್ರತಿ ಕರೆಕ್ಟ್ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಅಲೋಕೇಟ್ ಆಗುತ್ತೆ? 3 ಮಾರ್ಕ್ಸ್. ಓಕೆ. ಟೈರ್ 1 ಅಲ್ಲಿ ಪ್ರತಿ ಕರೆಕ್ಟ್ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಇತ್ತು? 2 ಮಾರ್ಕ್ಸ್. ಟೈರ್ 2 ಅಲ್ಲಿ ಪ್ರತಿ ಕರೆಕ್ಟ್ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ? 3 ಮಾರ್ಕ್ಸ್. ಓಕೆ. ಅದೇ ರೀತಿ ಇಲ್ಲಿ ಕೂಡ ಏನಿದೆ? ನೆಗೆಟಿವ್ ಮಾರ್ಕಿಂಗ್. ತಪ್ಪಾದ ಆನ್ಸರ್ ಹಾಕಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ? ಓವರ್ ಆಲ್ ಮಾರ್ಕ್ಸ್ ಇಂದ -1. ಓಕೆ. 1 ಮಾರ್ಕ್ಸ್ ಏನಾಗುತ್ತೆ? ಕಟ್ ಆಗುತ್ತೆ. ಸೊ ಇದು ಸೆಕ್ಷನ್ 1 ಆಯ್ತಾ? ಮ್ಯಾಥ್ಸ್ ಬರದ್ರಿ, ರೀಸನಿಂಗ್ ಬರದ್ರಿ, 30 ಮಿನಿಟ್ಸ್, ಓವರ್ ಆಲ್ 1 ಅವರ್ ಆಯ್ತು. ಇದಾದ ತಕ್ಷಣ ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಗುತ್ತೆ? ಅಲ್ಲೇ ನೀವು ಕುಂತಲ್ಲೇ ನೆಕ್ಸ್ಟ್ ಏನ್ ಸ್ಟಾರ್ಟ್ ಆಗೋದು? ಸೆಕ್ಷನ್ 2 ಓಪನ್ ಆಗುತ್ತೆ. ಸೆಕ್ಷನ್ 2 ಅಲ್ಲಿ ಏನಿದೆ ನಿಮ್ದು? ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್. ನೆಕ್ಸ್ಟ್ ಏನಿದೆ? ಜನರಲ್ ಅವೇರ್ನೆಸ್. ಸೊ ಸೆಕ್ಷನ್ 2 ಅಲ್ಲಿ ಸೆಷನ್ 1 ಸೆಕ್ಷನ್ 2 ಅಲ್ಲಿ 2 ಸಬ್ಜೆಕ್ಟ್, ಒಂದು ಇಂಗ್ಲಿಷ್, ಇನ್ನೊಂದು ಜನರಲ್ ಅವೇರ್ನೆಸ್. ಇಂಗ್ಲಿಷ್ ಅಲ್ಲಿಂದ ಎಷ್ಟು ಕ್ವೆಶನ್ಸ್ ಇದೆ? 45 ಕ್ವೆಶನ್ಸ್. ಜನರಲ್ ಅವೇರ್ನೆಸ್ ಇಂದ ಎಷ್ಟು ಕ್ವೆಶನ್ಸ್ ಇದೆ? 25 ಕ್ವೆಶನ್ಸ್. ಟೋಟಲ್ ಎಷ್ಟಾಯ್ತು? 45 ಪ್ಲಸ್ 25 ಎಷ್ಟು? ಟೋಟಲ್ 70 ಕ್ವೆಶನ್ಸ್. ಬಟ್ ಇಲ್ಲಿನೂ ಏನಿದೆ? ಸೆಕ್ಷನಲ್ ಟೈಮಿಂಗ್ ಇದೆ. ಇಂಗ್ಲಿಷ್ 45 ಕ್ವೆಶನ್ಸ್ ನೀವೇನ್ ಮಾಡ್ಲಿಕ್ಕೆ, ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಟೈಮ್ ಇದೆ? 40 ಮಿನಿಟ್ಸ್ ಇದೆ. ಎಷ್ಟು ಟೈಮ್ ಇದೆ ನಿಮಗೆ? 40 ಮಿನಿಟ್ಸ್. ಸೊ 40 ಕ್ವೆಶನ್ಸ್ ಸಾಲ್ವ್ ಮಾಡೋದಕ್ಕೆ 40 ಮಿನಿಟ್ಸ್ ಇದ್ರೆ 25 ಕ್ವೆಶನ್ ಜನರಲ್ ಅವೇರ್ನೆಸ್ ಇದ್ದು 25 ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಟೈಮ್ ಇರುತ್ತೆ? 20 ಮಿನಿಟ್ಸ್ ಇರುತ್ತೆ. ಸೊ ಓವರ್ ಆಲ್ ಆಗಿ ಎಷ್ಟು ಮಿನಿಟ್ಸ್ ಇದೆ ಇಲ್ಲಿ? ಇದು ಎಷ್ಟಿಂದು? 1 ಅವರ್ ಎಕ್ಸಾಮ್. ಸೊ ಸೆಕ್ಷನ್ 1 ಎಷ್ಟಿದೆ? 1 ಅವರು. ಓಕೆ. ಸೆಕ್ಷನ್ 2 ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್ ಅದು ಓವರ್ ಆಲ್ ಆಗಿ ಎಷ್ಟು? 1 ಅವರ್. ಈ 1 ಅವರ್ ಅಲ್ಲಿ ಪ್ರತಿ ಸೆಕ್ಷನ್ಗೆ, ಪ್ರತಿ ಸಬ್ಜೆಕ್ಟ್ಗೆ ಬೇರೆ ಬೇರೆ ಟೈಮ್ ಅಲೋಕೇಟ್ ಆಗಿದೆ. ಎಷ್ಟು ಅಂತ ನಮ್ಗೆ ಗೊತ್ತು. ಇದಾದ್ಮೇಲೆ ಏನಾಗುತ್ತೆ? ಇಮಿಡಿಯೇಟ್ ಆಗಿ ಏನಾಗುತ್ತೆ? ಸೆಕ್ಷನ್ 2 ಕ್ಲೋಸ್ ಆದ್ಮೇಲೆ ಸೆಕ್ಷನ್ 3 ಓಪನ್ ಆಗುತ್ತೆ ನಿಮ್ ಕಂಪ್ಯೂಟರ್ ಅಲ್ಲಿ, ಎಕ್ಸಾಮ್ ಅಲ್ಲಿ. ಸೊ ಏನಿರುತ್ತೆ ಅದರಲ್ಲಿ? 20 ಕ್ವೆಶನ್ಸ್ ಎದ್ರ ಬಗ್ಗೆ ಇರುತ್ತೆ? ಕಂಪ್ಯೂಟರ್ ನಾಲೆಜ್ ಟೆಸ್ಟ್, ಕಂಪ್ಯೂಟರ್ ಅವೇರ್ನೆಸ್ ಬಗ್ಗೆ ಇರುತ್ತೆ. ಸೊ ಇದರಲ್ಲಿ ನಮ್ಗೆ ಗೊತ್ತಿರೋದೆ ಏನು? 20 ಕ್ವೆಶನ್ಸ್. ಟೈಮ್ ಲಿಮಿಟ್ ಎಷ್ಟು ಕೊಟ್ಟಿರ್ತಾರೆ? 20 ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ 15 ಮಿನಿಟ್ಸ್. ಓಕೆ. ಸೊ ಇದೆಲ್ಲ ಆದ್ಮೇಲೆ ಇದೇನ್ ಕಂಪ್ಲೀಟ್ ಆಯ್ತು? ನಿಮ್ದು ಸೆಷನ್ 1 ಅಲ್ಲಿ ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಕಂಪ್ಲೀಟ್ ಆಯ್ತು. ಇದಾದ್ಮೇಲೆ ನಿಮ್ಗೆ ಬ್ರೇಕ್ ಸಿಗುತ್ತೆ. ಆಕ್ಚುಲಿ ಇವು 3 ಅಟ್ ಒನ್ಸ್ ಹೋಗ್ ಕೂತ್ರ ಇವು 3 ಏನಾಯ್ತು? ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಶಾರ್ಟ್ ಬ್ರೇಕ್ ಸಿಗುತ್ತೆ. ಆ ಬ್ರೇಕ್ ಆದ್ಮೇಲೆ ವಾಪಸ್ ಬಂದ್ಮೇಲೆ ಅವತ್ತೇ ಏನಿರುತ್ತೆ? ಆಗ್ಲೇ ಸೆಕ್ಷನ್ 4 ಇರುತ್ತೆ. ಸೆಕ್ಷನ್ 4 ಏನದು? ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್, ಟೈಪಿಂಗ್ ಟೆಸ್ಟ್ ಅಂತ ಏನ್ ಹೇಳ್ತೀವಿ ಅದೇ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ಇರುತ್ತೆ. ಅದರಲ್ಲಿ ಸೆಷನ್ 2 ಅಲ್ಲಿ ಏನದು? ಸೆಕ್ಷನ್ 4 ಅಂತ ಹೇಳ್ಬೋದು. ಸೊ ಇದಕ್ಕೆ ಎಷ್ಟು ಟೈಮ್ ಇರುತ್ತೆ? 15 ಮಿನಿಟ್ಸ್. ಎಷ್ಟು ಟೈಮ್ ಇರುತ್ತೆ ಇದಕ್ಕೆ? 15 ಮಿನಿಟ್ಸ್ ಇರುತ್ತೆ. ಇದು ಜಸ್ಟ್ ಕ್ವಾಲಿಫೈಯಿಂಗ್ ಓನ್ಲಿ. ಇದಕ್ಕೇನು ಕಟ್ ಆಫ್ ಬಿಡಲ್ಲ, ಏನಿಲ್ಲ. ಮಿನಿಮಮ್ ಇಷ್ಟು ಟೈಪ್ ಮಾಡಿರ್ಬೇಕು, ಇಷ್ಟು ಎರರ್ಸ್ ಒಳಗೆ, ತಪ್ಪುಗಳೆಲ್ಲ ಟೈಪಿಂಗ್ ಅಲ್ಲಿ ಇಷ್ಟರೊಳಗೆ ಇದ್ರೆ ಕ್ವಾಲಿಫೈ ಆದ್ರೆ ಸಾಕು. ಓಕೆ. ಇದೆಲ್ಲ ಏನಿದು? ಟೈರ್ 2 ಏನದು? ಸೆಷನ್ 1 ಮತ್ತೆ ಸೆಷನ್ 2 ನೋಡಿದ್ವಿ. ಇದೇನಿದೆ ಅಲ್ಲ, ಇದಕ್ಕೆಲ್ಲದಕ್ಕೂ ಸೇರಿ ಏನಂತ ಹೇಳ್ಬೋದು ನಾವು? ಪೇಪರ್ 1 ಅಂತ ಹೇಳ್ಬೋದು. ಇದೆಲ್ಲದಕ್ಕೂ ಸೇರಿ ಏನಂತ ಹೇಳ್ಬೋದು? ಪೇಪರ್ 1. ಸೊ ಇದೇನ್ ಪೇಪರ್ 1 ಇದೆ ಅಲ್ಲ, ಈ ಪೇಪರ್ 1 ಕಂಪಲ್ಸರಿ. ನೀವು ಯಾವ್ದೇ ಪೋಸ್ಟ್, SSC ಅಂಡರ್ ಯಾವ್ದೇ ಪೋಸ್ಟ್ ಅಪ್ಲೈ ಮಾಡಿದ್ರು ಇವನ್ನೆಲ್ಲ ಏನ್ ಮಾಡ್ಬೇಕು? ಎಲ್ಲಾರು ಏನ್ ಮಾಡ್ಬೇಕು? ಇದು ಫಸ್ಟ್ ಪೇಪರ್ ನ ಅಟೆಂಪ್ಟ್ ಮಾಡ್ಬೇಕು. ಇದಾದ್ಮೇಲೆ ಮತ್ತೇನಿದೆ? ಹಾ, ಸೊ ಒಂದಿಷ್ಟು ಪೋಸ್ಟ್ ಇವೆ. ಆ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿದವರು ಬೇರೆ ಬೇರೆ ಇನ್ನು ಎಕ್ಸ್ಟ್ರಾ ಟೆಸ್ಟ್ ಅಥವಾ ಪೇಪರ್ ಅನ್ನ ಅಟೆಂಪ್ಟ್ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಪೇಪರ್ 2 ಎದ್ರದಿದೆ? ಸ್ಟ್ಯಾಟಿಸ್ಟಿಕ್ಸ್. ಇದನ್ನ ಯಾರು ಏನ್ ಮಾಡ್ಬೇಕು? ಯಾವ ಕ್ಯಾಂಡಿಡೇಟ್ಸ್ ಅಟೆಂಪ್ಟ್ ಮಾಡ್ಬೇಕು? ಯಾರು ಕ್ಯಾಂಡಿಡೇಟ್ಸ್ ಏನು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಥವಾ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಇವೆರಡು ಪೋಸ್ಟ್ ಗಳಿಗೆ ಯಾರು ಅಪ್ಲೈ ಮಾಡಿರ್ತಾರೋ
ಅವ್ರು ಯಾವ ಪೇಪರ್ ಬರೀಬೇಕು, ಪೇಪರ್ 2 ಅಟೆಂಡ್ ಮಾಡ್ಬೇಕು. ಸೊ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ, ಸ್ಟಾಟಿಸ್ಟಿಕ್ಸ್ ಮೇಲೆ 100 ಕ್ವೆಶನ್ಸ್ ಟೋಟಲ್ ಆಗಿ ಎಷ್ಟು ಟೈಮ್ ಇರುತ್ತೆ ಅವ್ರಿಗೆ, 2 ಅವರ್ಸ್. ಓಕೆ. ಅಂಡ್ ಪೇಪರ್ 3 ಅಲ್ಲಿ ಏನಿದೆ, ಜನರಲ್ ಸ್ಟಡೀಸ್ ಪೇಪರ್. ಇದನ್ನ ಯಾರು ಅಟೆಂಡ್ ಮಾಡ್ತಾರೆ, ಕ್ಯಾಂಡಿಡೇಟ್ಸ್ ಯಾರು ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಈ ಪೋಸ್ಟ್ಗೆ ಅಪ್ಲೈ ಮಾಡ್ತಾರೋ ಅವರು ಪೇಪರ್ 3 ನ ಅಟೆಂಡ್ ಮಾಡಬೇಕು. ಇದಕ್ಕೂ ಎಷ್ಟು ಅವರ್ಸ್ ಇದೆ, 2 ಅವರ್ಸ್ ಟೈಮ್ ಲಿಮಿಟ್ ಇದೆ. ಓಕೆ. ಸೊ ಇದ್ರ ಜೊತೆ ನಾವು ಇದೆಲ್ಲ ಟೈಮ್ ಲಿಮಿಟ್ ನೋಡಿದೇವಲ್ಲ, ಇಲ್ಲೂ ಏನದು ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅವ್ರಿಗೆಲ್ಲ ಏನಿರುತ್ತೆ, ಎಕ್ಸ್ಟ್ರಾ ಟೈಮ್ ಕೊಟ್ಟಿರ್ತಾರೆ. ಓಕೆ, ಅಲೋಕೇಟ್ ಇದೆ. ಸೊ ಇದಾದ್ಮೇಲೆ ನಾವು ನೋಡಿದ್ವಿ ಟೈರ್ 2 ಫಸ್ಟ್ ಸೆಷನ್ ಅಲ್ಲಿ. ಫಸ್ಟ್ ಸೆಷನ್ ಆದ್ಮೇಲೆ ಸೆಕೆಂಡ್ ಸೆಷನ್ ಏನದು ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಂತ ನೋಡಿದ್ವಿ. ಬ್ರೇಕ್ ಆದ್ಮೇಲೆ ಫಸ್ಟ್ ಸೆಕ್ಷನ್, ಸೆಕೆಂಡ್ ಸೆಕ್ಷನ್, ಥರ್ಡ್ ಸೆಕ್ಷನ್ ಆದ್ಮೇಲೆ ಬ್ರೇಕ್ ಇರುತ್ತೆ. ಆಮೇಲೆ ಅವತ್ತೇನಿರುತ್ತೆ, ಸ್ವಲ್ಪ ಶಾರ್ಟ್ ಬ್ರೇಕ್ ಕೊಟ್ಟು ಏನ್ ಕೊಡ್ತಾರೆ, ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ. 15 ಮಿನಿಟ್ಸ್ ಇರುತ್ತೆ. ಆ 15 ಮಿನಿಟ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಟೈಪ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರಲ್ಲ, ಆನ್ ಅನ್ ಎವರೇಜ್ ಎಷ್ಟು ಇರುತ್ತೆ, 200 ಕೀಸ್ ಟೈಪ್ ಮಾಡಬೇಕು, ಲೆಟರ್ಸ್. ಓಕೆ, ಡಿಪ್ರೆಷನ್ಸ್ ಅಂತ ಹೇಳ್ಬೋದು. ಸೊ 15 ಮಿನಿಟ್ಸ್ ಅಂತೂ ಗೊತ್ತಿದೆ. ಇವೆಲ್ಲ ಏನಿದು, ಯಾರಿಗೆ ಇದರಿಂದ ಎಕ್ಸಾಮ್ಷನ್ ಇದೆ ಅಂದ್ರೆ ಈ ಟೆಸ್ಟ್ ತಗೊಳ್ಳಾರ್ದ ಇರ್ಬೋದು ಯಾರಂತ ಅಂದ್ರೆ, ಓನ್ಲಿ ವಿತ್ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ, OH ಅಂತ ಅಂದ್ರೆ ಈಗ ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಹೇಳ್ಬೋದು. ಆರ್ಥೋಪೆಡಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂದ್ರೆ ಏನು ಮೋಟರ್ ಡಿಸಬಿಲಿಟಿ, ಏನು ಮೂವ್ಮೆಂಟ್ ಮಾಡೋದಿಕ್ಕೆ ಬೋನ್ಸ್ ರಿಲೇಟೆಡ್, ಆರ್ಥೋಪೆಡಿಕ್ ಜಾಯಿಂಟ್ಸ್ ರಿಲೇಟೆಡ್ ಏನಾದ್ರು ಡಿಸಬಿಲಿಟಿ ಇದ್ರೆ ಅಂತವ್ರು ಮಾತ್ರ ಏನಿದು ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇಂದ ಅವ್ರಿಗೆ ಎಕ್ಸಾಮ್ಷನ್ ಇದೆ. ಓಕೆ. ನೆಕ್ಸ್ಟ್ ಇದು ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಲ್ಲಿ ಓಕೆ. ಸೊ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಅಲ್ಲಿ ಅನ್ರಿಸರ್ವ್ಡ್ ಕೆಟಗರಿ ಬಿಲಾಂಗ್ ಆದವರು ಎಷ್ಟು ಎರರ್ ಮಾಡ್ಬೋದು, ಮ್ಯಾಕ್ಸಿಮಮ್ 20% ಎರರ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಎರರ್ಸ್ ಇದ್ರೆ ಟೈಪಿಂಗ್ ಅಲ್ಲಿ ಅವ್ರಿಗೆ ಏನಾಗುತ್ತೆ, ಡಿಸ್ಕ್ವಾಲಿಫೈ ಆಗ್ತಾರೆ. ಸಿಮಿಲರ್ಲಿ OBC ಅಥವಾ EWS ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಆದವರು ಎಷ್ಟು ಮ್ಯಾಕ್ಸಿಮಮ್ ಎರರ್ ಆಗ್ಬೋದು, 25%. ಉಳ್ಕಿದೆಲ್ಲ ಕೆಟಗರೀಸ್ ಏನಿದೆ ಅಲ್ಲ, ಆಲ್ ಅದರ್ ಕೆಟಗರೀಸ್ ಮ್ಯಾಕ್ಸಿಮಮ್ ಏನಿದೆ, ಎಷ್ಟು ಎರರ್ ಮಾಡ್ಬೋದು, 30%. ಓಕೆ. ಇದನ್ ಬಿಟ್ಟು ಓಕೆ, ಇದೆಲ್ಲ ಆಯ್ತು. ಇದಾದ್ಮೇಲೆ ಇನ್ನೊಂದು ಇಲ್ಲಿ ಏನಿದೆ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂದ್ರೆ ಏನು, ಈಗ ನೀವು SSC ಎಕ್ಸಾಮ್ ಅಪ್ಲೈ ಮಾಡ್ತೀರಾ, ಟೈರ್ 1 ಬರೀತೀರಾ, ಅದು ಪಾಸ್ ಆದ್ರೆ ಟೈರ್ 2 ಬರೀತೀರಾ. ಬಟ್ ಇದು ಪಾಸ್ ಆಗ್ಬೇಕಂತಂದ್ರೆ ಅಟ್ ಲೀಸ್ಟ್ ಏನಾಗಿರ್ಬೇಕು, ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್ ಟೈರ್ 1 ಅಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ, ಫಾರ್ ಎಕ್ಸಾಂಪಲ್ 200 ಮಾರ್ಕ್ಸ್. ಎಷ್ಟು ಕ್ವಶನ್ಸ್ ಇದೆ, 100 ಕ್ವಶನ್ಸ್. ಪ್ರತಿ ಕ್ವಶನ್ಗೂ 2 ಮಾರ್ಕ್ಸ್. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಇದೆ, 200 ಮಾರ್ಕ್ಸ್ ಇದೆ. ಸೊ ಈ 200 ಮಾರ್ಕ್ಸ್ 30% ಎಷ್ಟಿರುತ್ತೋ ಅಷ್ಟಾದ್ರೂ ಏನಾಗಿರ್ಬೇಕು, ನಾವು ಸ್ಕೋರ್ ಮಾಡಿರ್ಬೇಕು. ನಾವು ಕಟ್ ಆಫ್ ಕ್ಲಿಯರ್ ಮಾಡ್ತೀವಿ ಬಿಡ್ತೀವಿ ಅದು ಸೆಕೆಂಡರಿ, ಬಟ್ ಅಟ್ ಲೀಸ್ಟ್ ಈ ಎಕ್ಸಾಮ್ ಮುಂದೆ ನಾವು ಕಟ್ ಆಫ್ ಎಲಿಜಿಬಲ್ ಆಗಿ ಅಥವಾ ಟೈರ್ 1 ಕ್ಲಿಯರ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನಾವು ಕ್ವಾಲಿಫೈ ಆಗ್ಬೇಕಂದ್ರೆ ಮಿನಿಮಮ್ ಎಷ್ಟು ಸ್ಕೋರ್ ಮಾಡಿರ್ಬೇಕು, ನಾವು 30%. ಇದು ಕಟ್ ಆಫ್ ಅಲ್ಲ, ಇದು ಜಸ್ಟ್ ಕ್ವಾಲಿಫೈಯಿಂಗ್. ಇದು ಆದ್ಮೇಲೆ ನಾವು ಕೋರ್ಸ್ ಸ್ಕೋರ್ ಮಾಡಿದ್ರೆ ಮುಂದೆ ಕಟ್ ಆಫ್ ಎಷ್ಟು ಇರುತ್ತೋ ಅದ್ರ ಮೇಲೆ ನಾವು ಕ್ವಾಲಿಫೈಡಾ ಅನ್ಕ್ವಾಲಿಫೈಡಾ ಅದು ಬೇರೆ. ಓಕೆ. OBC ಮತ್ತೆ EWS ಕ್ಯಾಟಗರಿಗೆ ಸೇರಿದವರು ಎಷ್ಟು ಇರ್ಬೇಕು, ಮಿನಿಮಮ್ 25% ಆದ್ರೂ ಸ್ಕೋರ್ ಮಾಡಿರ್ಬೇಕು. ಬೇರೆ ಉಳ್ಕಿದೆಲ್ಲ ಕ್ಯಾಟಗರೀಸ್ ಅವರು ಅಟ್ ಲೀಸ್ಟ್ 20% ಆದ್ರೂ ಓವರ್ ಆಲ್ ಮಾರ್ಕ್ಸ್ ಇದೆ ಎಷ್ಟಿರುತ್ತಲ್ಲ ಅಷ್ಟಾದ್ರೂ ಅವರು ಸ್ಕೋರ್ ಮಾಡಿರ್ಬೇಕು ಎಕ್ಸಾಮ್ಸ್ ಕ್ವಾಲಿಫೈ ಆಗ್ಬೇಕಂದ್ರೆ. ನೆಕ್ಸ್ಟ್ ಈಗ ಏನಿದೆ, ಕನ್ಫ್ಯೂಷನ್ ಏನಿದು, ಏನು ಮೇಜರ್ ಆಗಿ ಏನಾದ್ರು ಟ್ರೆಂಡ್ ಚೇಂಜ್ ಆಗಿದೆ ಅಥವಾ ಅಪ್ಡೇಟ್ ಆಗಿದೆ ಎಕ್ಸಾಮ್ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಎರಡರಲ್ಲಿ ಏನಿರುತ್ತೆ, ಕನ್ಫ್ಯೂಷನ್ ಇರುತ್ತೆ. ಏನವು ಎರಡು, ಒಂದು ಸೆಕ್ಷನಲ್ ಟೈಮಿಂಗ್, ಇನ್ನೊಂದು ಸೆಕ್ಷನಲ್ ಕಟ್ ಆಫ್. ಸೆಕ್ಷನಲ್ ಟೈಮಿಂಗ್ ಅಂತೂ ಗೊತ್ತು ನಮ್ಗೆ, ಏನು ಪ್ರತಿ ಸಬ್ಜೆಕ್ಟ್ಗೂ ಅಥವಾ ಪ್ರತಿ ಸೆಕ್ಷನ್ಗೂ ಏನಿದೆ ಇಷ್ಟು ಟೈಮಿಂಗ್ ಅಂತ ಇರುತ್ತೆ. ಆ ಟೈಮಿಂಗ್ ಅಲ್ಲಿ ನಾವು ಆ ಸಬ್ಜೆಕ್ಟ್ ರಿಲೇಟೆಡ್ ಎಲ್ಲಾ ಕ್ವಶನ್ಸ್ ಏನ್ ಮಾಡ್ಬೇಕು, ಅಟೆಂಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ 15 ಮಿನಿಟ್ಸ್ ಈಗ ಇಂಗ್ಲಿಷ್ಗೆ ಅಲೋಕೇಟ್ ಆಗಿದೆ ಅಂದ್ರೆ 15 ಮಿನಿಟ್ಸ್ ಅಲ್ಲಿ 25 ಕ್ವಶನ್ಸ್ ಇಂಗ್ಲಿಷ್ ಎಲ್ಲ ನಾವು ಸಾಲ್ವ್ ಮಾಡ್ಬೇಕು.
ಇಲ್ಲ ಆಗಿಲ್ಲ 15 ಮಿನಿಟ್ಸ್ ಬರೀ 10 ಮಾಡಿದ್ವಿ 15 ಮಾಡಿದ್ವಿ 20 ಅಷ್ಟೇ ಅಟೆಂಡ್ ಮಾಡಿದ್ವಿ ಅಂದ್ರೆ ಮುಗೀತು, 15 ಮಿನಿಟ್ಸ್ ಕ್ಲೋಸ್ ಆಯ್ತಾ, ಆ ಸೆಕ್ಷನ್ ಏನಾಗುತ್ತೆ ಕ್ಲೋಸ್ ಆಗ್ಬಿಡುತ್ತೆ. ಇದೇ ಏನಾಗಿರೋದು ಹೊಸದಾಗಿ SSC ಎಕ್ಸಾಮ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದ್ದು ಏನಿದು ಸೆಕ್ಷನಲ್ ಏನದು ಟೈಮಿಂಗ್. ಇದ್ ಬಿಟ್ರೆ ಇನ್ನೊಂದು ಏನದು ಸೆಕ್ಷನಲ್ ಕಟ್ ಆಫ್. ಇಷ್ಟು ವರ್ಷ SSC ಅಲ್ಲಿ ಏನಿತ್ತು ಓವರ್ ಆಲ್ ಕಟ್ ಆಫ್ ಇರ್ತಿತ್ತು. ಫಾರ್ ಎಕ್ಸಾಂಪಲ್ ನೀವು ಇಂಗ್ಲಿಷ್ ಅಲ್ಲಿ ಎಷ್ಟರ ಸ್ಕೋರ್ ಮಾಡ್ರಿ, ಮ್ಯಾಥ್ಸ್ ಅಲ್ಲಿ ಎಷ್ಟಾದ್ರೂ ಮಾಡ್ರಿ, ಅಥವಾ ಜನರಲ್ ಅವೇರ್ನೆಸ್ ಅಲ್ಲಿ ರೀಸನಿಂಗ್ ಅಲ್ಲಿ ನಮಗದು ಸಂಬಂಧ ಇಲ್ಲ. ಒಂದ್ರೊಳಗೆ 5 ಮಾರ್ಕ್ಸ್ ಮಾಡಿದ್ರು ಓಕೆ, ಇನ್ನೊಂದು 5 ಮಾರ್ಕ್ಸ್ ತಂದ್ರು ಓಕೆ, ಇನ್ನೊಂದ್ರಲ್ಲಿ ಎಷ್ಟು 50 ಮಾರ್ಕ್ಸ್ ತಂದ್ರು ಓಕೆ. ನಮಗೇನ್ ಅಲ್ಲಿ ಮ್ಯಾಟರ್ ಆಗ್ತಾ ಇತ್ತಂದ್ರೆ ಓವರ್ ಆಲ್ ಕಟ್ ಆಫ್ ಬಿಡ್ತಿದ್ರು. ಓಕೆ, ಓವರ್ ಆಲ್ ಇಷ್ಟು ಟೋಟಲ್ ಆಗಿ ಇಷ್ಟು ಮಾರ್ಕ್ಸ್ ಇದ್ರೆ ಸಾಕು, ಇದಕ್ಕಿಂತ ಜಾಸ್ತಿ ಇದ್ರೆ ಕ್ವಾಲಿಫೈಡ್ ಅಂತ. ಬಟ್ ಈ ಸಲ ಏನಾಗಿದೆ, ಇದು ಸೇಮ್ ಇದೆ. ಎದ್ರಲ್ಲಿ ಸೇಮ್ ಇದೆ ಈ ತರ ಓವರ್ ಆಲ್ ಕಟ್ ಆಫ್ ಎದ್ರಲ್ಲಿ ಮ್ಯಾಟರ್ ಆಗುತ್ತೆ, ಟೈರ್ 1 ಅಲ್ಲಿ. ಎದ್ರಲ್ಲಿ ಟೈರ್ 1 ಎಕ್ಸಾಮ್ ಅಲ್ಲಿ ಏನಿದೆ ಓವರ್ ಆಲ್ ಕಟ್ ಆಫ್ ಇದೆ. ಓಕೆ, ಓವರ್ ಆಲ್ ಕಟ್ ಆಫ್ ಇದೆ. ಓಕೆ, ಬಟ್ ಟೈರ್ 2 ಅಲ್ಲಿ ಈ ಸಲ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೆಕ್ಷನಲ್ ಕಟ್ ಆಫ್. ಏನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಸೆಕ್ಷನಲ್ ಕಟ್ ಆಫ್. ಹೀಗಂದ್ರೇನು, ಫಾರ್ ಎಕ್ಸಾಂಪಲ್ ಓವರ್ ಆಲ್ ಕಟ್ ಆಫ್ ಬಿಡ್ತಾರೆ. ಓಕೆ, ಅದು ಸೆಕ್ಷನಲ್ ಕಟ್ ಆಫ್ ಅಂದ್ರೆ ಈಗ ಏನೀಗ ಏನೇನು ಸೆಕ್ಷನ್ಸ್ ಇದೆ ನೆನಪಿದಲ್ಲ ಎಲ್ಲರಿಗೂ. ಫಸ್ಟ್ ಸೆಕ್ಷನ್ 1 ಅಲ್ಲಿ ಏನೇನಿತ್ತು, ಮ್ಯಾಥ್ಸ್ ಇತ್ತು, ರೀಸನಿಂಗ್ ಇತ್ತು. ಸೆಕ್ಷನ್ 2 ಅಲ್ಲಿ ಇಂಗ್ಲಿಷ್ ಇತ್ತು, ಜನರಲ್ ಅವೇರ್ನೆಸ್ ಇತ್ತು. ಈಗ ಸೆಕ್ಷನಲ್ ಕಟ್ ಆಫ್ ಅಂದ್ರೆ ಏನ್ ಬಿಡ್ತಾರ ಅವರು, ಇಂಗ್ಲಿಷ್ ಇಂದ ಅಟ್ ಲೀಸ್ಟ್ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬಂದಿರ್ಬೇಕು ನಿಮ್ಗೆ, 10 ಮಾರ್ಕ್ಸ್. ಎಕ್ಸಾಂಪಲ್ ಹೇಳ್ತಾ ಇದ್ದೇನೆ. ಈಗ ಮ್ಯಾಥ್ಸ್ ಇಂದ ಮಿನಿಮಮ್ ಎಷ್ಟು, ನಿಮ್ಗೊಂದು 15 ಮಾರ್ಕ್ಸ್ ಆದ್ರೂ ಬಂದಿರಬೇಕು. ನೀವು ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡ್ಲಿ ಬಿಡ್ಲಿ, ಇವನ್ ಸೆಕ್ಷನ್ ಅಲ್ಲಿ ಏನಿರ್ಬೇಕು, ಪ್ರತಿ ಸೆಕ್ಷನ್ ಇಂದ ಮಿನಿಮಮ್ ಇಷ್ಟು ಮಾರ್ಕ್ಸ್ ಆದ್ರೂ ನೀವು ಸ್ಕೋರ್ ಮಾಡಿರ್ಬೇಕು. ನೀವು ಓವರ್ ಆಲ್ ಕಟ್ ಆಫ್ ಕ್ಲಿಯರ್ ಮಾಡಿದ್ರು ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ ಸೆಕ್ಷನಲ್ ಕಟ್ ಆಫ್ ಅದೇನ್ ಹೇಳಿರ್ತಲ್ಲ, ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಲ್ಲಿ 15 ಮಾರ್ಕ್ಸ್ ಆದ್ರೂ ಬಂದಿರ್ಬೇಕು ಅನ್ನೋದಿದೆಯಲ್ಲ, ಅದನ್ನ ನೀವು ಏನ್ ಮಾಡಿಲ್ಲ, ಕ್ವಾಲಿಫೈ ಮಾಡಿಲ್ಲ. ಬೇರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಹೈ ಸ್ಕೋರಿಂಗ್ ಇದೆ, ಬಟ್ ಏನಿಲ್ಲ ಮ್ಯಾಥ್ಸ್ ಅಲ್ಲಿ 15 ಮಾರ್ಕ್ಸ್ ಗಿಂತ, ಫಾರ್ ಎಕ್ಸಾಂಪಲ್ ಕಟ್ ಆಫ್ ಇದ್ರೆ 15 ಇದ್ರೆ ಅದ್ರಷ್ಟು ನೀವು ರೀಚ್ ಮಾಡಿಲ್ಲ ಅಂದ್ರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆ, ಇದೇ ಏನಿದು ಸೆಕ್ಷನಲ್ ಕಟ್ ಆಫ್. ಓಕೆ, ಸೊ ಯು ನೋ ದಟ್ ಸೆಕ್ಷನಲ್ ಟೈಮಿಂಗ್ ಇದೆ, ಪ್ಲಸ್ ಏನಿದೆ ಸೆಕ್ಷನಲ್ ಟೈಮಿಂಗ್ ಟೈರ್ 1 ಟೈರ್ 2 ಎರಡರಲ್ಲೂ ಇದೆ. ಸೆಕ್ಷನಲ್ ಕಟ್ ಆಫ್ ಏನಿದೆ ಜಸ್ಟ್ ಟೈರ್ 2 ಅಲ್ಲಿ ಇದೆ, ಟೈರ್ 1 ಅಲ್ಲಿ ಸೆಕ್ಷನಲ್ ಕಟ್ ಆಫ್ ಇಲ್ಲ. ದಾಟ್ಸ್ ಆಲ್. ಸೊ ಈಗ ನಾವು ಏನೇನ್ ಕಲ್ತ್ವಿ ಎಲ್ಲ, ಎಕ್ಸಾಮ್ ನೋಟಿಫಿಕೇಶನ್ ಡೀಟೇಲ್ ಆಗಿ ಪ್ಯಾಟರ್ನ್ ಏನಿದೆ, ಕ್ವಾಲಿಫಿಕೇಶನ್ ಏನು, ಎಕ್ಸಾಮ್ ಹೇಗೆ ಅಪ್ಲೈ ಮಾಡ್ಬೇಕು ಅದೆಲ್ಲ ನೋಡಿದ್ವಿ. ಸೊ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ, ಕ್ವೆಶನ್ಸ್ ಇದ್ರೆ, ಸೊ ಈಗ ಏನ್ ಮಾಡಿ, ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ದು ಡೌಟ್ಸ್ ಎಲ್ಲ ಏನೇನು ಇದೆಲ್ಲ ನೀವು ಕಮೆಂಟ್ ಮಾಡಿ. ಸೊ ದಟ್ ನಾವು ನೋಡಿ ನಾವು ನೆಕ್ಸ್ಟ್ ವಿಡಿಯೋ ಅಲ್ಲಿ ನಿಮ್ಗೆ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಈಗ ಎಲ್ಲರಿಗೂ ಗೊತ್ತಿದೆ, ಈಗ SSC ಎಕ್ಸಾಮ್ ಏನದು ಬಿಗ್ ಅಪರ್ಚುನಿಟಿ. ಎಲ್ಲರಿಗೂ ಏನದು ಎಷ್ಟು ವೇಕೆನ್ಸೀಸ್ ಇದೆ, 12,000 ಪ್ಲಸ್ ವೇಕೆನ್ಸೀಸ್ ಇದೆ. ಸೊ ಇದು ಇಂಥ ಒಳ್ಳೆ ಅಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಓಕೆ, ಎಲ್ಲರೂ ಅಪ್ಲೈ ಮಾಡಿ, ಪ್ರಿಪೇರ್ ಆಗೋರು ಇನ್ನೂ ಚೆನ್ನಾಗಿ ಪ್ರಿಪೇರ್ ಮಾಡಿ, ಮಾಕ್ ಟೆಸ್ಟ್ ಕೊಡಿ, ರಿವೈಸ್ ಮಾಡಿ. ಇಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದೀವಿ ಅಥವಾ ರಿಪೀಟರ್ಸ್ ಇದೀವಿ, ಏನೋ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ವಿ ಆರ್ ದೇರ್ ಟು ಹೆಲ್ಪ್ ಯು. ಸೊ ಈ ಹುಬ್ಬಳ್ಳಿಯಲ್ಲಿ ನಮ್ಮ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಅಲ್ಲಿ ಈಗ SSC ಎಕ್ಸ್ಕ್ಲೂಸಿವ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಮೆಂಟರ್ಶಿಪ್ ಇರುತ್ತೆ ನಿಮ್ಗೆ, ರಿವಿಷನ್, ಮಾಕ್ ಟೆಸ್ಟ್, ಇಂಡಿವಿಜುವಲ್ ಅಟೆನ್ಷನ್, ಸ್ಟ್ರಾಟಜಿ ಎಲ್ಲಾನು ಸಿಗುತ್ತೆ. ಸೊ if you want any help, we are always there. Please contact us on the number that is there on the screen. So okay, so ನೆಕ್ಸ್ಟ್ ಈಗ ಏನಾದ್ರು ಅಪ್ಡೇಟ್ಸ್ ಇದ್ರೆ ಅಥವಾ ಬೇರೆ ಸಬ್ಜೆಕ್ಟ್ಸ್ ಮೇಲೆ ಡೆಡಿಕೇಟೆಡ್ ಏನೇನು ಟಾಪಿಕ್ಸ್ ಮೇಲೆ, ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಹೈ ರೀಡಿಂಗ್ ಚಾಪ್ಟರ್ಸ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಏನೇನಿದೆ ಅಲ್ಲ ಅದ್ರ ಮೇಲೆಲ್ಲ ನೆಕ್ಸ್ಟ್ ವಿಡಿಯೋಸ್ ಬರ್ತಾ ಹೋಗುತ್ತೆ, ಲೆಕ್ಚರ್ಸ್. ಸೊ ಅದನ್ನೆಲ್ಲ ನಿಮ್ಗೆ ಬೇಕಂದ್ರೆ ಸಿಗ್ಬೇಕಂತಂದ್ರೆ ಯು ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಅಂಡ್ ಬಿ ಅಪ್ಡೇಟೆಡ್. ಓಕೆ, ಥ್ಯಾಂಕ್ ಯು.